ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಕರಾವಳಿ ಶೈಲಿಯ ಬನ್ಸ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಈಗ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಸಿಂಪಲ್ ರೆಸಿಪಿ, ಈಸಿಯಾಗಿ ಮಾಡ್ಬೋದು, ಬಟ್ ತುಂಬ ವೆರಿ ಟೇಸ್ಟಿಯಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನೋಡಿ, ನಾನು 2 ಬನಾನ ತಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರಬೇಕು ಬಾಳೆಹಣ್ಣು. ಏಲಕ್ಕಿ ಬಾಳೆಹಣ್ಣಾದರೂ ಪರವಾಗಿಲ್ಲ, ಪಚ್ಚ ಬಾಳೆಹಣ್ಣಾದರೂ ಪರವಾಗಿಲ್ಲ. ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ತಗೊಳ್ಳಿ. 2 ಬಾಳೆಹಣ್ಣು ಹಾಕಿ ಸೇರಿಸ್ಕೊಂಡಿದ್ದೀನಿ ನಾನು. ಇದನ್ನು ಈ ಥರ ಸ್ನ್ಯಾಶ್ ಮಾಡ್ಕೊಳ್ಳಿ. ಕೈಯಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾವು ಬೇಳೆ ಮಾಡ್ತೀವಲ್ಲ, ಮಸಿತೀವಲ್ಲ, ಅದರಲ್ಲಾದರೂ ಮಾಡ್ಕೊಳ್ಳಿ. 1 ಸ್ಪೂನಷ್ಟು, ಚಿಕ್ಕ ಸ್ಪೂನು, ಅದಕ್ಕೆ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಸಕ್ಕರೆನ ಅದು ಸೇರಿಸ್ಕೊಂಡು ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊತೀನಿ. ನೋಡಿ, ಈ ರೀತಿ. ಈಗ ಇದಕ್ಕೆ ಚೆನ್ನಾಗಿ ಇದಾಗಿದೆ. ನಾನು ಇದಕ್ಕೆ ಗೋಧಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಮೈದಾ ಹಿಟ್ಟು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಾನು ಗೋಧಿ ಹಿಟ್ಟು ಸೇರಿಸ್ಕೊಂಡಿರೋದು. ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ ಮೈದಾನೇ ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನೀರು ಯಾವುದು ಸೇರಿಸ್ಕೊತಾ ಇಲ್ಲ. ಸೊ ಹಂಗಾಗಿ ನಾನು ಮೊಸರು ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಸಾರಿ, ನಾನು ಉಪ್ಪು ಹಾಕ್ಕೊಂಡಿದ್ದೀನಿ, ಅದನ್ನು ಹೇಳೋದೇ ಮರೆತೆ. ಉಪ್ಪು ಸೇರಿಸ್ಕೊಂಡಿದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಈಗ ಸ್ವಲ್ಪನೇ ಮೊಸರು ಸೇರಿಸ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಇದು ಮಾಡ್ಕೊಳ್ಳಿ, ಕಲಿಸ್ಕೊಳ್ಳಿ. ತುಂಬ ಗಟ್ಟಿಯಾಗಿ ಬೇಡ, ಈ ರೀತಿ ಸ್ವಲ್ಪನೇ ಇದು ಮಾಡ್ಕೊಳ್ಳಿ. ನೋಡಿ, ಇಷ್ಟು ಸಾಫ್ಟ್ ಇದ್ದರೆ ಸಾಕು. ನಾನು ನೀರೇನು ಸೇರಿಸ್ಕೊಂಡಿಲ್ಲ, ಓನ್ಲಿ ಮೊಸರು ಅಷ್ಟೇ ಸೇರಿಸ್ಕೊಂಡು ಇದು ಮಾಡ್ಕೊಂಡಿದ್ದೀನಿ. ಸಾಫ್ಟಾಗಿದೆ. ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾನೊಂದು ಅರ್ಧ ಗಂಟೆ ಸೈಡಲ್ಲಿ ಇಟ್ಕೊತೀನಿ. ಇದು ಚೆನ್ನಾಗಿ ನೆನ್ಕೊಂಡ್ರೆ ಸ್ವಲ್ಪ ಎಣ್ಣೆ ಇದು ಮಾಡ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನಿಬೇಕು. ನೆಂದರೆ ಚೆನ್ನಾಗಿ ಬರುತ್ತೆ, ಪೂರಿ ಉಬ್ಬಿ ಬರುತ್ತೆ. ಸೊ ಹಂಗಾಗಿ ಇದನ್ನು ಸೈಡಲ್ಲಿ ಇಟ್ಕೊತೀನಿ ಒಂದು ಅರ್ಧ ಗಂಟೆ. ಇದು ನೆನ್ಕೊಳ್ಳಿ. ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಈಗ ಅದು ಎಣ್ಣೆ ಕಾಯೋ ಅಷ್ಟರಲ್ಲಿ ನಾನು ಚಟ್ನಿ ರೆಡಿ ಮಾಡ್ಕೊತೀನಿ. ತೆಂಗಿನಕಾಯಿ, ಹುರಿಗಡಲೆ, 4 ಹಸಿಮೆಣಸಿನ್ಕಾಯಿ, ಒಂದು 5-6 ಗೆಡ್ಡೆ ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಉಪ್ಪು. ನೀವು ಬೇಕಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ 2 ಸೇರಿಸ್ಕೊಳ್ಳಿ. ಚಟ್ನಿ ರೆಡಿಯಾಗಿದೆ. ಈಗ ನೋಡಿ, ಚೆನ್ನಾಗಿ ನೆಂದಿದೆ. ಎಣ್ಣೆ ಕೂಡ ತುಂಬ ಚೆನ್ನಾಗಿ ಬಿಸಿಯಾಗಿದೆ. ಎಣ್ಣೆ ಬಿಸಿಯಾಗಿದೆ ಅಂದರೆ ನಾನು ಸಿಮ್ಮಲ್ಲಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಇದಾಗುತ್ತೆ, ಒಳಗಡೆ ಬೇಯಲ್ಲ. ಸೊ ಹಂಗಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ಇದು ಮಾಡ್ಕೊಳ್ಳಿ. ಚಪಾತಿ ಮಣೆ ಆದರೂ ಸರಿಯೇ, ಇಲ್ಲಾಂದರೆ ಕಿಚನಲ್ಲಿ ಶೆಲ್ಫ್ ಇರುತ್ತಲ್ಲ, ಅದ್ರ ಮೇಲಾದರೂ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ಒಣ ಪೌಡ್ರ್ ಹಾಕ್ಕೊಂಡು ಈ ರೀತಿ ನಾವು ಪೂರಿ ಚಪಾತಿಗೆಲ್ಲ ಲಟ್ಟಿಸ್ಕೊತೀವಲ್ಲ, ಆ ರೀತಿ ಲಟ್ಟಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ನೋಡಿ, ಎಷ್ಟು ಅಗಲ ಬೇಕೋ ಅಷ್ಟು. ತುಂಬ ಸಾಫ್ಟಾಗಿದೆ ಹಿಟ್ಟು, ಸೊ ಹಂಗಾಗಿ ನಾನು ಸ್ವಲ್ಪ ಒಣ ಹಿಟ್ಟು ಜಾಸ್ತಿನೇ ಹಾಕ್ಕೊಂಡೆ. ಈ ಥರ ನಿಮ್ಗೆ ಎಷ್ಟು ಅಗಲ ಬೇಕೋ ನೋಡಿ, ಅಷ್ಟು ಅಗಲ ಇದು ಮಾಡ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ನೋಡಿ, ನಾನಿವಾಗ ಒಂದೊಂದೇ ಪೂರಿನ ಲಟ್ಟಿಸ್ಕೊತೀನಿ. ಎಲ್ಲ ಪೂರಿನೂ ಇದೇ ರೀತಿ ಲಟ್ಟಿಸ್ಕೊಳ್ಳಿ. ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಚೆನ್ನಾಗಿ ಉಬ್ಬಿ ಬರುತ್ತೆ, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಚಟ್ನಿ ಜೊತೆ, ಸಾಂಬಾರು ಜೊತೆ, ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ನೋಡಿ, ಇದಾಗಿದೆ. ಸಾಕು. ಇಷ್ಟ ಆದರೆ ತುಂಬ ಸೀಸಕ್ಕೆ ಹೋಗಬೇಡಿ. ನಿಮಗೆ ಎಷ್ಟಿಷ್ಟ ಅಗಲ ಬೇಕೋ ನೋಡಿ, ಅಷ್ಟಿಷ್ಟ ಅಗಲ ಲಟ್ಟಿಸ್ಕೊಳ್ಳಿ. ನಾನು ಇವಾಗ ಇನ್ನೂ ಒಂದು ಹೊತ್ತು ತೋರಿಸ್ತಾ ಇದ್ದೀನಿ. ಸಿಂಪಲ್ ರೆಸಿಪಿ, ಈಸಿಯಾಗಿ ಮಾಡ್ಕೊಬೋದು. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.